ಎಲ್ಲರಿಗೂ ನಮಸ್ಕಾರ. ಕಳೆದ 2 ದಿನದಿಂದ ನನಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು, ದೇಶಿಗಳು ಎಲ್ಲರೂ ಕರೆಯನ್ನು ಮಾಡಿ ಈ UAE ಕ್ರೈಸಿಸಲ್ಲಿ ತಾವು ಸಿಲುಕಿದಿರಂತೆ, ತಾವು ಯಾವ ರೀತಿಯಲ್ಲಿದ್ದೀರಿ, ತಾವು ಸುರಕ್ಷಿತವಾಗಿದ್ದೀರಾ ಅಂತೇಳಿ ತಮ್ಮ ಆತಂಕವನ್ನು ಪಡಿಸ್ಕೊಂಡ್ರು ನನ್ನ ಹತ್ರ. ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ. ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಅದರ ಜೊತೆಗೆ ಬಳ್ಳಾರಿಯಿಂದ ಏನು 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ದರು ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ, ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ನಿರಂತರವಾಗಿ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಅವ್ರಿಗೇನೇನು ವ್ಯವಸ್ಥೆಗಳು ಎಲ್ಲವನ್ನು ಮಾಡಿದ್ದೀವಿ. ದುಬೈಯಲ್ಲಿ ನಮ್ಮ ಸ್ಟಾಫ್ ನಮ್ಮ ಆಫೀಸ್ ಸ್ಟಾಫ್ ಯಾರಿದ್ದರು ಅವ್ರನ್ನೂ ಕಳಿಸ್ಕೊಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅವ್ರಿಗೇನೇನು ವ್ಯವಸ್ಥೆ ಬೇಕೋ ಅವ್ರನ್ನೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕೆ ನಮ್ಮ ಸ್ಟಾಫನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಸರ್ಕಾರದ ಕಡೆಯಿಂದ ಏನೇನು ವ್ಯವಸ್ಥೆಗಳು ಬೇಕೋ ಎಲ್ಲ ಮಾಡ್ತಾ, ಅದೇನು ಲಿಸ್ಟ್ ಏನಿದೆ 35 ಜನರದ್ದು, ಅದು ನಮ್ಮ ಸರ್ಕಾರದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ, ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಎಂಬಸಿಗೆ ಕಳಿಸ್ಕೊಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಏರ್ಪೋರ್ಟ್ ರಿಸ್ಯೂಮ್ ಆಗಿದ ತಕ್ಷಣ, ನಮಗಿರುವಂಥ ಮಾಹಿತಿಯಲ್ಲಿ ಅತಿ ಶೀಘ್ರದಲ್ಲಿ ರಿಸ್ಯೂಮ್ ಆಗುತ್ತೆ ಏರ್ಪೋರ್ಟ್ ಅನ್ನೋದು ಮಾಹಿತಿ ಇದೆ. ಏರ್ಪೋರ್ಟ್ ರಿಸ್ಯೂಮ್ ಆಗಿದ ತಕ್ಷಣ ಆ 35 ಜನನ ನಮ್ಮ ಬಳ್ಳಾರಿಗೆ ಸೇರಿದಂಥವ್ರನ್ನ ನಾವು ನಮ್ಮ ರಾಜ್ಯಕ್ಕೆ ಕರ್ಕೊಂಬರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.